ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಭಾರತ್ ಮಾತಾ ಕಿ बोलो भारत ಪರಿಶ್ರಮದಿಂದ ನವಭಾರತ ನಿರ್ಮಾಣಕ್ಕೆ ಬದ್ಧನಾಗಿರುತ್ತೇನೆ. ಆತ್ಮನಿರ್ಭರ ಭಾರತವೇ ಶಕ್ತಿಶಾಲಿ ಯುಗ. मैडम जी ರಕ್ಷಣಾ ಕ್ಷೇತ್ರದಲ್ಲೂ ಸಹ ಇವತ್ತು ಭಾರತ ಇವತ್ತು ಆತ್ಮನಿರ್ಭರ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಭಾರತವು ಕೂಡ ಆತ್ಮನಿರ್ಭರ ಆಗಬೇಕು, ಮತ್ತೆ ಜಾಗತಿಕ ಮಟ್ಟದಲ್ಲೂ ಸಹ ಭಾರತದಲ್ಲಿ ಉತ್ಪನ್ನ ಆಗಿರ್ತಕ್ಕಂಥ ವಸ್ತುಗಳು ಜಗತ್ತಿನಲ್ಲಿ ಇವತ್ತು ಮಾರಾಟ ಆಗಬೇಕು. ಒಂದು ಸ್ವದೇಶಿ ಕಲ್ಪನೆ ಒಂದು ಕಡೆ ಆದರೆ, ಸ್ವದೇಶಿ ಕಲ್ಪನೆ ಮುಖೇನ ಭಾರತ ಆತ್ಮನಿರ್ಭರ ಆಗಬೇಕು ಅನ್ನುವ ಇಚ್ಛಾಶಕ್ತಿಯನ್ನ, ಒಂದು ಇಚ್ಛೆಯನ್ನು ಪ್ರಧಾನಮಂತ್ರಿಗಳು ವ್ಯಕ್ತಪಡಿಸಿರುವಂಥದ್ದು. ಇವತ್ತೊಂದು ಬಲಿಷ್ಠ ಭಾರತ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೂ ಕೂಡ ಸವಾಲನ್ನು ಹಾಕುವಂತ ತಂತ್ರ ಕುತಂತ್ರಗಳು ನಡೀತಾ ಇರ್ತಕ್ಕಂಥದ್ದು. 150-160 ಕೋಟಿ ಖರ್ಚು ಮಾಡಿ ಈಗ ಕಾಂತರಾಜ್ ಆಯೋಗವನ್ನ ಕೊಟ್ಟಿರ್ತಕ್ಕಂಥ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದ್ದಾಯಿತು. ಈಗ 500-600 ಕೋಟಿ ಖರ್ಚು ಮಾಡಿಕೊಂಡು ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಗೊಂದಲ ಸೃಷ್ಟಿಯಾದರೂ ಅಷ್ಟೇನೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಂದಿನ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡಿ ಅಧಿಕಾರಕ್ಕೂ ಕೂಡ ಬಂದಾಗಿದೆ. ಇನ್ನೂ ಕೂಡ ಅದೇ ಹಳೆ ಕತೆ ಹೇಳೋದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೋಬೇಕಾಗ್ತದೆ. ಬೆಂಗಳೂರು ಮಹಾನಗರದ ಬಗ್ಗೆನೇ ಮಾತನಾಡೋದಾದ್ರೆ ಅದೆಷ್ಟು ಬಾರಿ ಅಧಿಕಾರಿಗಳು ಹೋಗಿ ಎಷ್ಟು ಗುಂಡಿಗಳಿದ್ದಾವೆ ಅಂತೇಳಿ ಲೆಕ್ಕ ಹಾಕೊಂಡು ಬಂದಿರೋ ಗೊತ್ತಿಲ್ಲ. ಆದರೆ ಗುಂಡಿಗಳಿಗೆ ಇವತ್ತು ಕೂಡ ಬೆಂಗಳೂರು ಮಹಾನಗರದಲ್ಲಾಗಲಿ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ರಸ್ತೆಗಳಲ್ಲಿರುವಂತಹ ಗುಂಡಿಗಳಿಗೆ ಮುಕ್ತಿ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಲವಾರು ಬಾರಿ ಡೆಡ್ಲೈನ್ಗಳನ್ನ ಕೊಟ್ಟರೂ ಸಹ ಇವತ್ತಿಗೂ ಸಹ ಗುಂಡಿಯನ್ನು ಮುಚ್ಚೋದಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಆಗಿಲ್ಲ. माननीय प्रधानमंत्री जी के आह्वान पे आत्मनिर्भर भारत और स्वदेशी हर घर स्वदेशी यह अभियान भारतीय जनता पार्टी बहुत व्यापक स्तर पे प्रारंभ करने जा रही है और सभी देशवासियों को इससे जोड़ने जा रही है. देश के सचिव प्रधानमंत्री माननीय नरेंद्र मोदी जी ने यह कहा है कि 2047 तक विकसित भारत बनाएंगे और उसका रास्ता आत्मनिर्भर भारत से ही जाता है और उसके मूल में स्वदेशी है. उन्होंने 140 करोड़ देशवासियों से यह प्रार्थना की है. माननीय प्रधानमंत्री जी ने देशवासियों से आह्वान किया हमें वह चीजें खरीदनी होगी जो भारत में बनी है, जिनमें हमारे देश के बेटे बेटियों का पसीना हो. हर दुकान पे बोर्ड होना चाहिए गर्व से कहो यह स्वदेशी है.
ಸ್ವಾಗತ ಹಾಗೂ ಮಾಧ್ಯಮದ ಎಲ್ಲ ಮಿತ್ರ ಎಲ್ಲರಿಗೂ ಫಸ್ಟ್ ಮೊದಲನೇಗೆ ಹ್ಯಾಪಿ ದಸರಾ. ಐ ಥ್ಯಾಂಕ್ ಯು ಸರ್ಗೆ ಮತ್ತು ಇವ್ರಿಗೆ ನನಗೆ ಇನ್ವೈಟ್ ಮಾಡಿ ಈ ಸನ್ಮಾನ ಕೊಟ್ಟಿದ್ದಕ್ಕೆ. ಸೊ ಐ ಆಸ್ಕ್ ಎವ್ರಿ ಒನ್ ಟು ಡೂ ಸೈಕ್ಲಿಂಗ್ ಎವ್ರಿ ಡೇ ಆ್ಯಂಡ್ ಫಿಟ್ಟಾಗಿರಿ. ಯಾಕೆಂದರೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಅಂತೇಳಿ ಸೈಕ್ಲಿಂಗ್ ಮಾಡ್ತಾ ಇರ್ತೀವಿ. ಬಟ್ ಈಸ್ ದ ನಂಬರ್ 1 ಸೈಕ್ಲಿಸ್ಟ್ ಇನ್ ಮೈಸೂರು. ಯಾಕೆಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅವರು 10 ದಿನದಲ್ಲಿ ಸೈಕಲ್ ಸವಾರಿಯನ್ನು ಮಾಡಿ ತಮ್ಮ ಫಿಟ್ನೆಸ್ಸನ್ನು ಪ್ರೂವ್ ಮಾಡಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ. ಬಹುಶಃ ಅವರು ಒಂದು ರೋಲ್ ಮಾಡಲಾಗಿದ್ದಾರೆ ಮೈಸೂರಿಗೆ. ಹಾಗಾಗಿ ನಾವು ಇಲಾಖೆ ವತಿಯಿಂದ ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ವತಿಯಿಂದ ಇವತ್ತು ದಸರಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿರುವಂಥ ಪಾರಂಪರಿಕ ಸೈಕಲ್ ಸವಾರಿಗೆ ಶ್ರೀ ನವೀನ್ ಸೋಲಂಕಿಯವರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಎಲ್ಲ ವಿಶಿಷ್ಟವಾದ ಪಾರಂಪರಿಕ ಕಟ್ಟಡಗಳಿದೆ. ಅದರಲ್ಲಿ 129 ಸರ್ಕಾರ ಘೋಷಣೆ ಮಾಡಿದೆ. ಅದರಲ್ಲಿ ಮೈಸೂರಿನದೇ 14 ಅರಮನೆಗಳನ್ನು ಪಟ್ಟಿ ಮಾಡಿದ್ದೀವಿ. ಅದರಲ್ಲಿ ವಿಶೇಷತೆ ಏನು ಅಂದರೆ ಈ ಕಟ್ಟಡಗಳು ಯಾವುದನ್ನು ಸಿಮೆಂಟ್ ಬಳಸಿ ಕಟ್ಟಿಲ್ಲ, ಕಬ್ಬಿಣ ಹೆಚ್ಚು ಬಳಸಿಲ್ಲ. ಆದರೂ ಪಾರಂಪರಿಕ ಕಟ್ಟಡಗಳು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಗಳಲ್ಲ, 2 ಅಂತಸ್ತಿನಲ್ಲಿ ಕಟ್ಟು ಮುಗಿಸಿರ್ತಕ್ಕಂಥದ್ದು. ಹಾಗೆ ರಾಜ್ಯ ವಿಪತ್ತು ಉಪಶಮನ ನಿಧಿಯಲ್ಲಿ ಉಪಶಮನ ಕಾಮಗಾರಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಕರ್ನಾಟಕ ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನ 7 ಜಿಲ್ಲೆಗಳಾದ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು, ಶಿವಮೊಗ್ಗ, ಉಡುಪಿ, ಉತ್ತರ ಕನ್ನಡ ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಪುನರಾವರ್ತಿತ ಭೂಕುಸಿತವನ್ನು ಸ್ಲೈಡ್ ತಡೆಗಟ್ಟುವ ಸಲುವಾಗಿ 720 ಕಾಮಗಾರಿಗಳನ್ನು 466 ಕೋಟಿ 93 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಕೈಗೊಳ್ಳಲು ರಾಜ್ಯ ಸರ್ಕಾರ ಇವತ್ತು ನಿರ್ಣಯಿಸಿದೆ. ಕಾರ್ಯಕರ್ತರಿಗೆ ಏನು ಇರುಗಂಟು ಕೊಡಬೇಕು ಅಂಥೇಳಿ ನಾವು ನಿರ್ಣಯ ಮಾಡಿದ್ದೀವಿ. ಆ ನಿರ್ಣಯದ ಪ್ರಕಾರ ಆನ್ ಪಾರು ಇದ್ದೇನೆ ಎಷ್ಟು ಇಡುಗಂಟು ಕೊಡಬೇಕು ಅಂತ ಇದೆ, 5 ಲಕ್ಷ ರೂಪಾಯಿವರೆಗೆ ಕೊಡುವುದಕ್ಕೆ ರಾಜ್ಯ ಸರ್ಕಾರ ನಿರ್ಣಯಿಸಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.